ವಿಐಪಿಗಳಿಗೆ ಕಾಲೇಜು ಹುಡುಗಿಯರ ಸಪ್ಲೈ ಆಗ್ತಾ ಇತ್ತಾ? ಪಾರ್ಟಿ ಹೆಸರಲ್ಲಿ ನಡೀತಾ ಇಷ್ಟು ದಿನ ಒಂದು ಅನಾಚಾರ ಎನ್ನುವಂತಹ ಪ್ರಶ್ನೆ ನೋಡಿ. ಕಾಲೇಜು ಹುಡುಗಿಯರನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ರಾಜಕಾರಣಿಗಳಿಗೆ ಸಪ್ಲೈ ಮಾಡುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಪಾರ್ಟಿಯ ಹೆಸರಲ್ಲಿ ನಡೀತಾ ಇತ್ತಾ ಒಂದು ದೊಡ್ಡ ಮಟ್ಟದ ಅನಾಚಾರ ಎನ್ನುವಂತಹ ಪ್ರಶ್ನೆ. ಕಾಲೇಜು ಹುಡುಗಿಯರ ಮಾರಾಟಕ್ಕಿಟ್ಟಿದ್ರ ಇವರು ರೇಟ್ ಕಾರ್ಡ್, ಅಂದರೆ ರೇಟನ್ನು ಏನಾದರೂ ಫಿಕ್ಸ್ ಮಾಡಿದ್ರ ಅಂತ ವಿಐಪಿಗಳ ಕಾಮದ ಆಸೆಗೆ ಬಲಿಯಾದ್ರ ವಿದ್ಯಾರ್ಥಿನಿಗಳು, ವಿದ್ಯಾರ್ಥಿನಿಯರು ಏನಿದ್ದಾರೆ ಅವರು ಸಪ್ಲೈ ಲೀಸ್ಟ್ನಲ್ಲಿ ದೊಡ್ಡ ಹೆಸರೇ ಇದೆ. ಹಾಗಾದರೆ ಯಾರ್ಯಾರ್ದಿದೆ? ಯಾರ ಮುಖವಾಡ ಕಳಚುತ್ತೆ, ಯಾರಿಗೆ ಬೀಳುತ್ತೆ ಬೇಡಿ ಈ ವಿಚಾರದಲ್ಲಿ. ಇದು ಅಮೃತಹಳ್ಳಿಯ ದರ್ಟಿ ನೆಟ್ವರ್ಕ್. ಇದು ವಿಐಪಿಗಳಿಗೆ ಕಾಲೇಜು ಹುಡುಗಿಯರನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇಲ್ಲಿ ಪಾರ್ಟಿಯ ಹೆಸರಲ್ಲಿನೇ ದೊಡ್ಡ ಮಟ್ಟದ ಅನಾಚಾರಗಳು ನಡೀತಾ ಇವೆ. ಕಾಲೇಜು ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು, ಅವರಿಗೆ ರೇಟ್ ಕಾರ್ಡ್ ಅನ್ನು ಕೂಡ ಫಿಕ್ಸ್ ಮಾಡ್ತಾ ಇದ್ರು, ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಅನ್ನೋ ರೀತಿಯಲ್ಲಿ. ಅಮೃತಹಳ್ಳಿಯಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ನಿಜಕ್ಕೂ ಕೂಡ ವಿಐಪಿಗಳ ಒಂದು ಕಾಮದ ಆಸೆಗೆ, ಅವರ ಹಾಸಿಗೆಗೆ ವಿದ್ಯಾರ್ಥಿನಿಯರನ್ನು ಕಳಿಸುವಂತಹ, ಬಲಿಪಶು ಮಾಡುವಂತಹ ಕೆಲಸ ನಡೀತಾ ಇತ್ತ. ಆ ಒಂದು ಸ್ಫೋಟಕ ವಿಚಾರ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇದಕ್ಕೆ ಕೆಲ ಕಿಂಗ್ ಪಿನ್ಗಳು ಕೂಡ ಇದ್ದಾರೆ. ಕಾಲೇಜು ವಿದ್ಯಾರ್ಥಿಗಳನ್ನೇ ಇವರು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂಪರ್ಕ ಮಾಡ್ತಾರೆ, ಅವರನ್ನು ಬಲೆಗೆ ಬೀಳಿಸ್ಕೊಳ್ತಾರೆ, ಆ ನಂತರ ಅವರನ್ನು ವಿಐಪಿಗಳ ಜೊತೆ ಕಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಬೆಚ್ಚಿ ಬೀಳಿಸುವಂತಹ ವರದಿ. ಯಾಕಂದರೆ ಕಾಲೇಜು ವಿದ್ಯಾರ್ಥಿನಿಯರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಮೃತಹಳ್ಳಿಯಲ್ಲಿ ಏನು ದಟ್ಟಿ ನೆಟ್ವರ್ಕ್ ಕೇಳಿ ಬರ್ತಾ ಇದೆ. ಇದು ರಾಜ್ಯವನ್ನೇ ನಡುಗಿಸ್ತಿರುವಂತಹ ಕರ್ನಾಟಕದ ಎಸ್ಟಿನ್ ಫೈಲ್ಸ್. ಇದು ಅಮೃತಹಳ್ಳಿ ಗ್ಯಾಂಗ್ ರೇಪ್ ತನಿಖೆ ನಡೀತಾ ಇದೆಯಲ್ಲ, ಅದು ನರಕದ ಬಾಗಿಲಾಗಿ ಪರಿಣಮಿಸ್ತಾ ಇದೆ. ಉನ್ನತ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳಿಗೆ ಯುವತಿಯರ ಸಪ್ಲೈ ಆಗ್ತಾ ಇತ್ತು ಎನ್ನುವಂತಹ ವಿಚಾರ. ವಿಡಿಯೋ ಮಾಡಿಕೊಳ್ತಿದ್ದಂತಹ ನಿಖಿಲ್ ಹಾಗೂ ಡಿಕ್ಸನ್ ಏನಿದ್ದಾರೆ, ಅವರು ಖಾಸಗಿ ವಿಡಿಯೋಗಳನ್ನು, ಕಿಲಾಡಿ ನಿಖಿಲ್ ಮೊಬೈಲಲ್ಲಿ ಅಡಗಿದ್ವು ಸಾವಿರಾರು ರಹಸ್ಯದ ವಿಡಿಯೋಗಳು, ನೂರಾರು ಯುವತಿಯರ ಅಶ್ಲೀಲ ವಿಡಿಯೋಗಳು ಪತ್ತೆ ಆಯ್ತು. ಈಗ ಸೋಷಿಯಲ್ ಮೀಡಿಯಾ ಮೂಲಕ ಕಾಲೇಜು ಯುವತಿಯರಿಗೆ ಗಾಳವನ್ನು ಹಾಕ್ತಾ ಇದ್ರು, ಪರಿಚಯ ಮಾಡಿಕೊಳ್ತಾ ಇದ್ರು. ಆ ನಂತರ ಈ ರೀತಿಯ ಕೃತ್ಯಕ್ಕೆ ಫೋಟೋಶೂಟ್ ನೆಪದಲ್ಲಿ ಅಮಾಯಕ ಯುವತಿಯರಿಗೆ ಬಲೆಯನ್ನು ಬೀಸ್ತಾ ಇದ್ರು ಇವರು. MG ರೋಡ್ ಹಾಗೂ ಕೋರಮಂಗಲದಲ್ಲಿ ನಡೀತಾ ಇತ್ತು ಈ ಒಂದು ರೀತಿಯಾದಂಥ ಸ್ಕೆಚ್ಗಳೆಲ್ಲವೂ ಕೂಡ. ಜಕ್ಕೂರು ವಿಲ್ಲಾದಲ್ಲಿ ಡ್ರಗ್ಸು ಮಾಯಾಲೋಕನೇ ಇತ್ತಲ್ಲಿ. ಮಾದಕ ವಸ್ತು ನೀಡಿ ಯುವತಿಯರ ಮೇಲೆ ಕಾಮದ ಅಟ್ಟಹಾಸವನ್ನು ಮೆರೆದಿದ್ದಾರೆ. ವಿಡಿಯೋವನ್ನು ತೋರಿಸಿ ವಿಐಪಿಗಳ ಬಳಿ ಹೋಗುವಂತೆ ಅವರು ಯುವತಿಯರಿಗೆ ಕಿರುಕುಳವನ್ನು ಕೊಡ್ತಾ ಇದ್ರು. ಸೈಬರ್ ಪೊಲೀಸರಿಂದ ಫೋನ್ ಲಾಕ್ ಆಗಿದೆ ಈ ವಿಚಾರವಾಗಿ. And Dixon, both of them are at fault. I'm standing up because I think I need justice and I think I deserve justice because I'm not the only girl who they have done this to. First of all, Dixon made me fall in love with him. He trapped me, he called me every day, texted me every day, and I have the whole call history with me. He made me love him, made me go to that villa, and both of them did things to me. Where is the villa? The villa is in Jaipur. It's called Rex Villa. And they do this to multiple people, and there was another girl with me too. There were multiple girls, right? Nobody's ready to stand up, so I'm going to do it today. So first of all, they give girls pills, they mix it in the water, they forcefully give it in the mouth, and I don't exactly know what pill that is. It's something pink color, and I felt really dizzy, I felt really off and weird, and Dixon took me to the room downstairs because I remember fully clearly, and then Nikhil followed him behind. There was Nikhil, Dixon and me. Dixon starts doing things to me which I'm not comfortable with. I keep telling him to take Nikhil out of the room, but he does not. Nikhil wakes up, throws up my bed, and I'm half naked. He tells Dixon to penetrate me, slash assault me, right, which I have not consented to. Now, what happens is, after that, there is Nikhil on top of me and then Dixon goes down on me. I kept saying no. I was not comfortable. I kept saying no. And once I said no, that is no. They have to stop. They need to understand. No means no. They don't stop. Right. So now, I did not have charge in my phone that time. I had no charge. So, I was frozen. You do not expect a victim to act normal after what happened. I was in a state where I could not think properly or straight. And I told him to drop me home halfway through. I did that, yes. He's claiming that there's a dashboard where the whole video is recorded where I'm asking him to be my sugar daddy.
If he has the video, I want him to please show the whole video because he's assaulting me again in the car. He's putting his hand inside my dress without my consent. He even kissed me on the cheek. He asked me for the kiss on his lips, which I did not do it. Right? He did everything forcefully. Now all this has happened in the span of Sunday morning and Saturday night. So I do deserve justice, and I'm going to stand up no matter what. Name. And Who are the people who the did people this who to you? did this to me is Nikhil and Dixon, both of them. The first person is Nikhil, and the second person who did What this is the to full me name? Nikhil Sakleshpur and Dixon Sandra. Where are they from? They are. Dixon is originally a Bengali, but he stays in Belandur, and Nikhilesh, I really don't know where is he from, but he is from Malleshwaram in Bangalore. And how old is Nikhil? Nikhil is 35 years old, and 34 or 35, and Dixon is 21 years old. Okay. Yeah. So how do you know Dixon? I know Dixon because he's an influencer. He texted me first asking for a photo shoot, and they try to like and everything, and like I know him because he's texted me and I replied, I liked him, it's mutual, I'm a teenager, feelings attract. He made me like him. He forcefully made me like him. There was nothing to make me like him. He called me every day, he texted me every day, and you expect a human being not to get attached? This is basic psychology, dopamine, oxytocin, everything, it works. You do not accept a person not to get attached or fall in love with the person. And Nikhil and Dixon, both of them are at fault. ವಿಡಿಯೋದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ನಮ್ಮನ್ನು ಟ್ರ್ಯಾಪ್ ಮಾಡ್ತಾ ಇದ್ರು, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ರು, ಆ ಎಲ್ಲ ವಿಚಾರವನ್ನು ಕೂಡ ವಿಡಿಯೋ ಮೂಲಕ ಇವರು ಹೇಳಿರುವಂಥದ್ದು. ಈ ವಿಚಾರ ಎಲ್ಲ ಕಡೆ ಹರಿದಾಡ್ತಾ ಇದೆ. ನಿಖಿಲ್ ಮತ್ತು ಡಿಕ್ಸನ್ ಏನಿದ್ದಾರೆ ಇವರಿಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಮಾಡ್ಕೊಳ್ತಾ ಇದ್ರು, ಪ್ರೀತಿ ಅನ್ನುವಂಥ ಒಂದು ನಾಟಕವನ್ನು ಮಾಡ್ತಾ ಇದ್ರು. ಆ ನಂತರ VIP ಗಳಿಗೆ ಸರ್ಕಾರಿ ಕೆಲ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಅವರನ್ನು ಸಪ್ಲೈ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಅಮೃತಹಳ್ಳಿಯಲ್ಲಿ, MG ರೋಡು ಮತ್ತು ಕೋರ್ಮಂಗಲದಲ್ಲಿ ಸ್ಕೆಚ್ ಹಾಕ್ತಾರೆ. ಏನೇನು ನಡೀತು ಎಲ್ಲವನ್ನು ಕೂಡ ಬಾಯ್ಬಿಟ್ಟಿದ್ದಾರೆ ಇವರು. ನಾನೊಬ್ಬರೇ ಅಲ್ಲ, ಸಾಕಷ್ಟು ಜನ ಇದ್ದಾರೆ. ನೂರಾರು ಯುವತಿಯರ ವಿಡಿಯೋಗಳಿದೆ ಅವ್ರ ಹತ್ರ. ಆ ವಿಡಿಯೋಗಳನ್ನು ಇಟ್ಕೊಂಡು ನಮ್ಮನ್ನು ಬೆದರಿಸ್ತಾ ಇದ್ರು. ಅವ್ರು ಹೇಳ್ದಲ್ಲಿ ಹೋಗ್ತಾ ಇಲ್ಲ ಅಂತಂದರೆ ಬೇರೆ ಕಡೆ ಎಲ್ಲ ವಿಡಿಯೋವನ್ನು ಬಿಡ್ತೀವಿ ಅಂತ ಬೆದರಿಸುವಂಥ ಪ್ರಯತ್ನ ಆಗ್ತಾಯಿತ್ತು ಅಂತ ಹೇಳಿ ಆ ಯುವತಿ ಎಲ್ಲ ವಿಚಾರವನ್ನು ಬಾಯ್ಬಿಟ್ಟಿದ್ದಾಳೆ. ಇನ್ನು ಸಾಕಷ್ಟು ಜನರಿಗೆ ಇವರು ಇದೇ ರೀತಿಯಾಗಿ ಮಾಡಿದ್ದಾರೆ, ಇವರಿಗೆ ಶಿಕ್ಷೆ ಆಗಬೇಕು ಅಂತ. ಡಿಕ್ಸನ್ ಮತ್ತು ನಿಖಿಲ್ ಏನಿದ್ದಾರೆ ಇವರಿಬ್ಬರು ಆರೋಪಿಗಳು ನಿಜಕ್ಕೂ ಕೂಡ ಎಷ್ಟೋ ಜನರ ಹೆಣ್ಣು ಮಕ್ಕಳ ಬಾಳಲ್ಲಿ ಆಟವನ್ನು ಆಡಿದ್ದಾರೆ. ಅವರ ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ಬೆದರಿಸುವಂಥ ಕೆಲಸ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.